ಮಂಗಳೂರು 3 ಗಂಟೆಗೆ ನಮ್ಮ ಆಫೀಸಿಂದ 3 ಗಂಟೆಗೆ ಬಿಡ್ತೇವೆ. ನಾಳೆ ಬೆಳಿಗ್ಗೆ ತಿರುಪತಿಗೆ 5 ಗಂಟೆಗೆ ರೀಚ್ ಆಗ್ತೇವೆ ಸರ್. ರೂಮ್ ಇದೆ, 3 ಊಟ ಇದೆ, 2 ಬ್ರೇಕ್ಫಾಸ್ಟ್ ಇದೆ, ಎಲ್ಲ ಇದೆ. ಇದರಲ್ಲಿ ಸರ್ವಿಸ್ ಎಲ್ಲ ಒಳ್ಳೆ ಎಸಿ ಬಸ್ ಸರ್. ಇದು ಎಸಿ ಬಸ್ ಆಗಿ ಬಾರಿ ಕಂಫರ್ಟೇಬಲ್ ಆಗಿದೆ ಪ್ಯಾಸೆಂಜರ್ ಗೆ ಇದು. ಮತ್ತೆ ನಮ್ಮ ಕಂಪನಿಯಲ್ಲಿ ಯಾವ್ದಾದ್ರು ಬಾಂಬೆಗೆ ರೂಟ್ ಗಾಡಿ ಇದೆ, ಬಾಂಬೆ ರೂಟ್ ಗಾಡಿ ಇದೆ ಪಕ್ಕನೆ. ಅದರಲ್ಲಿ ಯಾರು ರಜೆ ಬೇಕಾದ್ರೆ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಇದು ಉಡುಪಿಯಿಂದ ಮಂಗಳೂರು ಟು ತಿರುಪತಿ ಪ್ಯಾಕೇಜ್ ಗಾಡಿ ಸರ್. ನನಗೆ ಈಗ ತುಂಬಾ ಇಷ್ಟ ಆದ್ರೆ ಪ್ಯಾಕೇಜ್. ಅದೇ ತರ ಈಗ ಜನರಿಗೆ ಕಂಫರ್ಟೇಬಲ್, ಮೇನ್ ಕಂಫರ್ಟೇಬಲ್ ಗೋಸ್ಕರ ಸ್ಲೀಪರ್ ಮಾಡಿದ್ದೇವೆ. ಬಟ್ ಎಸಿ ಕೋಚ್, ಹಾಗಾಗಿ ಕಂಫರ್ಟೇಬಲ್ ಆಗಿದೆ ಸರ್. ಆಸೆ ಇದು ನಂದು, ಫಸ್ಟ್ ಚಾಯ್ಸ್ ದೊಡ್ಡ ಗಾಡಿ ಮಾಡ್ಬೇಕಂತ ಇದೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ದೊಡ್ಡ ಗಾಡಿಗೆ ಬಂದೆ. ಏನು ಹೆದರಿಕೆ ಆಗ್ಲಿಲ್ಲ, ಧೈರ್ಯ ಮಾಡಿ. ನಾವು ನಂಬಿದ ದೇವರು ನನ್ನನ್ನು ಕೈ ಬಿಡ್ಲಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ ಶ್ರೀ ಮೂಕಾಂಬಿಕಾ ಬಸ್ಸಿನ ಬ್ಲಾಗ್ ನೊಂದಿಗೆ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು, ಶ್ರೀ ಮೂಕಾಂಬಿಕಾ ಬಸ್ಸಿನ ಒಂದು ಬ್ಲಾಗ್ ಮಾಡಿ. ಇದರ ಡ್ರೈವರ್ ಒಳ್ಳೆ, ತುಂಬಾನೇ ಎಕ್ಸ್ಪೀರಿಯನ್ಸ್ ಡ್ರೈವರ್, ಇವರ ಒಂದು ಅನುಭವದ ಮಾತನ್ನು ನಮ್ಗೆ ಕೇಳಿಸಿ ಅಂತ ಕೇಳ್ತಾ ಇದ್ರು. ಇದರ ಬ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಸರ್ ನಿಮ್ದು ಊರಲ್ಲಿ? ನಮ್ದು ಊರು ಮಂಗಳೂರು. ಎಲ್ಲಿ ಸರ್? ಮಂಗಳೂರಲ್ಲಿ ತೊಕ್ಕೋಟಲ್ಲಿ ನಂದು ಮನೆ. ತೊಕ್ಕೋಟಲ್ಲಿ. ಸರ್ ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಸಾಧಾರಣ ಒಂದು 15-18 ವರ್ಷ ಆಯ್ತು ಸರ್. 15 ವರ್ಷ. ಬಸ್ಸಿಗೆ ಬಂದು ಅಥವಾ ಬೇರೆ ಗಾಡಿಯಲ್ಲಿ? ಬಸ್ಸಿಗೆ ಬಂದು 18 ವರ್ಷ ಆಯ್ತು. ಮುಂಬೈ ಮಂಗಳೂರು ಮಾಡ್ತಿದ್ದೆ. ಈಗ 10-13 ವರ್ಷದಿಂದ ತಿರುಪತಿ ಮಂಗಳೂರು ಮಾಡ್ತಾ ಇದ್ದೇನೆ. ಮುಂಬೈ ಮ್ಯಾಂಗ್ಳೂರ್ ಯಾವ ಗಾಡಿಯಲ್ಲಿ ಇದ್ರಿ ಸರ್? ನಾವು ಫಸ್ಟ್ ಅಲ್ಲಿ ಶೀತಲ್ ಟ್ರಾವೆಲ್ಸ್ ಅಂತ ಇದೆ. ಫಸ್ಟ್ ನಂದು ಬೊಂಬೈ ರೂಟೇ ಸ್ಟಾರ್ಟಿಂಗ್ ಶೀತಲ್ ಟ್ರಾವೆಲ್ಸ್ ಅಂತ. ಆಮೇಲೆ ತಿರುಪತಿ ಲೈನ್ ಗೆ ಬಂದಿದ್ದೇನೆ ಸರ್. ಓಕೆ ಸರ್, ನಿಮ್ಗೆ ಫಸ್ಟ್ ಗೆ ಬರುವಾಗ ಒಂದು ಅನುಭವ ಹೇಗೆ ಸರ್ ಬಸ್ಸಿಗೆ? ನೀವು ಹೇಳಿದಾಗೆ ಶೀತಲಿಗೆ ಫಸ್ಟ್ ಗೆ ಬಂದ್ರ ಅಂತ ಹೇಳಿದ್ರಲ್ಲ? ಹೌದು ಸರ್. ಸರ್ ಫಸ್ಟ್ ಟ್ರಿಪ್ ಅಲ್ಲಿ ಹೇಗೆ ಆಯ್ತು ಸರ್ ನಿಮ್ಗೆ? ಸರ್ ಸ್ವಲ್ಪ ನನ್ಗೆ ರೂಟ್ ಬಾಂಬೆ ರೂಟ್ ಎಲ್ಲ ಗೊತ್ತಿರ್ಲಿಲ್ಲ. ಆದ್ರೆ ಸರ್ ನಾನು ಅವರ ಶೀತಲ್ ಟ್ರಾವೆಲ್ಸ್ ಓನರ್ ಹತ್ರ ಮಾತಾಡುವಾಗ ಹೇಳಿದ್ರು, ಸಾರಿ ನಮ್ಮ ಡ್ಯೂಟಿ ಮಾಡು, ಆಮೇಲೆ ನಾನು ಎಲ್ಲ ಕಂಡಕ್ಟರ್ ಡ್ರೈವರ್ ಅಡ್ಜಸ್ಟ್ ಮಾಡಿ ಹೇಳ್ತೇನೆ, ಡ್ಯೂಟಿ ಮಾಡಿ. ಹಾಗೆ ಬೊಂಬೆ ರೂಟ್ ಅಲ್ಲಿ ನಮ್ಗೆ ಫಸ್ಟ್ ದಾರಿ ತೋರಿಸಿದ್ದು ಶೀತಲ್ ಟ್ರಾವೆಲ್ಸ್ ಓನರ್ ಸರ್. ಅದರಲ್ಲಿ ಅವರ ಶೀತಲ್ ಟ್ರಾವೆಲ್ಸ್ ಅಲ್ಲಿ ನಾನು 5 ವರ್ಷ ದುಡ್ದಿದ್ದೇನೆ, ಒಳ್ಳೆ ರೀತಿಯಲ್ಲಿ ದುಡ್ದಿದ್ದೇನೆ. ಅವರು ಈಗಲೂ ನಮ್ಮ ರಿಲೇಶನ್ಶಿಪ್ ಒಳ್ಳೆ ಇದೆ, ಚೆನ್ನಾಗಿದೆ. ಸರ್ ಯಾವ್ದು ಬಸ್ ಸಿಕ್ತು ನಿಮ್ಗೆ? ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ಅಶೋಕ್ ಲೈಲ್ಯಾಂಡ್ ಸಿಕ್ಕಿದೆ. ಹೇಗೆ ಸರ್? ಪರವಾಗಿಲ್ಲ, ಅಶೋಕ್ ಲೈಲ್ಯಾಂಡ್ ಪರವಾಗಿಲ್ಲ ಫಸ್ಟ್. ಆದ್ರೆ ಸೆಕೆಂಡ್ ನಮ್ಗೆ ಭಾರತ್ ಬೆನ್ಸ್ ಸಿಕ್ಕಿದೆ. ಭಾರತ್ ಬೆನ್ಸ್ ಬಾರಿ ಕಂಫರ್ಟೇಬಲ್. ಈಗ ಈಚರ್ ಟ್ರಾವೆಲ್ಸ್ ಅಲ್ಲಿ ಇದ್ದೇನೆ ಸರ್. ಅಂದ್ರೆ ಎಲ್ಲ ಟ್ರಾವೆಲ್ಸ್ ಇದು ಮಾಡಿದ್ದೇನೆ ಗಾಡಿಯಲ್ಲಿ. ನಿಮ್ಮದೊಂದು ಫೇವರೇಟ್ ಆದಂತಹ ಯಾವ್ದು ಸರ್? ಈಚರ್ ಇದೆ, ಭಾರತ್ ಬೆನ್ಸ್ ಇದೆ, ಟಾಟಾ ಇದೆ, ಲೈಲ್ಯಾಂಡ್ ಇದೆ. ನಿಮ್ದು? ನಂದು ಫೇವರೇಟ್ ಅಂದ್ರೆ ಭಾರತ್ ಬೆನ್ಸ್ ಸರ್. ಯಾಕೆ ಸರ್? ಅದಂದ್ರೆ ಬಾರಿ ಡ್ರೈವಿಂಗ್ ಕಂಫರ್ಟೇಬಲ್, ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗಿದೆ. ನೆಕ್ಸ್ಟ್ ಲೈಲ್ಯಾಂಡ್. ಅಂದ್ರೆ ಅದು ಕೆಲವರು ಹೇಳ್ತಾರೆ ಸುಸ್ತಾಗುದಿಲ್ಲ, ಬಿಟ್ಟಾಗೆ ಅದೇ ಕಂಫರ್ಟೇಬಲ್ ಸರ್. ಭಾರತ್ ಬೆನ್ಸ್ ಕಂಫರ್ಟೇಬಲ್, ಅಂದ್ರೆ ಸುಸ್ತಾಗಲ್ಲ ಡ್ರೈವಿಂಗ್ ಅಲ್ಲಿ, ಸುಸ್ತಾಗಲ್ಲ. ಎಲ್ಲ ವಿಷಯದಲ್ಲಿ ಓಕೆನೆ ಅದು. ಅಂದ್ರೆ ಒಂದ್ಸಲಿ ಒಂದು ಟ್ರಿಪ್ಪಿಗೆ ಹೋಗಿ ಬಂದ ತಕ್ಷಣ ಇನ್ನೊಂದ್ಸಲಿ ಹೋಗ್ಬೋದಂತ ಕಂಫರ್ಟೇಬಲ್ ಇದೆ. ಆ ತರ ಕಂಫರ್ಟ್ ಅಂತ ಹೇಳ್ತಾರೆ. ಸರ್ ನೀವು ಬಸ್ ಬರೋಕ್ಕಿಂತ ಮೊದ್ಲು ಯಾವ್ದ್ರಲ್ಲಿ ಇದ್ರಿ ಸರ್? ನಾನು ಚಿಕ್ಕ ಗಾಡಿಯಲ್ಲಿ ಇದ್ದೆ, ಟೂರಿಸ್ಟ್ ಗಾಡಿಯಲ್ಲೇ ಇದ್ದೆ. ಚಿಕ್ಕ ಅಂದ್ರೆ ಕಾರಲ್ಲಿ ಇದ್ದೆ. ಮತ್ತೆ ಸಣ್ಣ ಸಣ್ಣ ಗಾಡಿಯಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಸರ್ ನಿಮ್ಗೆ ಹೇಗೆ ಸರ್ ಒಂಥರ ಧೈರ್ಯ ಹೇಗೆ ಬಂತ? ಅಂದ್ರೆ ನೀವು ಸಣ್ಣ ಗಾಡಿಯಲ್ಲಿ ಇದ್ರಿ, ದೊಡ್ಡ ಗಾಡಿ ಬಿಡ್ಬೇಕಂತ ನಿಮ್ದೇ ಆಸೆ ಇತ್ತ? ಆಸೆ ಇದು ನಂದು, ಫಸ್ಟ್ ಚಾಯ್ಸ್ ದೊಡ್ಡ ಗಾಡಿ ಮಾಡ್ಬೇಕಂತ ಇದೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ದೊಡ್ಡ ಗಾಡಿಗೆ ಬಂದೆ. ಏನು ಹೆದರಿಕೆ ಆಗ್ಲಿಲ್ಲ, ಧೈರ್ಯ ಮಾಡಿ. ನಾವು ನಂಬಿದ ದೇವರು ನನ್ನನ್ನು ಕೈ ಬಿಡ್ಲಿಲ್ಲ, ಧೈರ್ಯ ಮಾಡಿ ಡ್ಯೂಟಿ ಮಾಡಿದೆ ಸರ್. ಅಲ್ವಾ, ಎಲ್ರಿಗೂ ಒಂದೊಂದು ಆಸೆ ಇರ್ತದೆ ಸರ್. ಹಾಗೆ ಫಸ್ಟ್ ಗೆ ನೀವು ಕೂತಾಗುವಾಗ ಯಾವ ತರ ಇತ್ತು ಸರ್ ನಿಮ್ಗೆ ಒಂದು ಖುಷಿ? ಸ್ವಲ್ಪ ಒಳಗಿಂದ ಒಳಗೆ ದೊಡ್ಡ ಗಾಡಿ ಕೂತ ಒಳಗೆ ಲಕ್ಸುರಿ ಬಸ್, ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಅದಿತ್ತು. ಮತ್ತೆ ಒಂದು ಕಡೆಯಿಂದ ಖುಷಿ ಇತ್ತು. ಖುಷಿ ಇತ್ತು. ಓಕೆ ಸರ್, ನೀವು ಅಂದ್ರೆ ಅದು ಅದಕ್ಕೆಲ್ಲ ಹೆವಿ ಲೈಸೆನ್ಸ್ ಆಗ್ಬೇಕು. ಮುಂಚೆನೆ ನೀವು ಹೆವಿ ಲೈಸೆನ್ಸ್ ಮಾಡಿ? ಫಸ್ಟ್ ಸಣ್ಣ ಗಾಡಿದು ಮಾಡಿದೆ, ಚಿಕ್ಕ ಗಾಡಿದು, ಆಮೇಲೆ ದೊಡ್ಡ ಗಾಡಿದು ಮಾಡಿದೆ. ಆ ತರ ಮಾಡಿದೆ. ಮುಂಬೈ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ, ತುಂಬಾನೇ ಕಷ್ಟ. ನೀವು ಹೇಳಿದಾಗೆ
ರೂಟ್ ಗೊತ್ತಿರ್ಬೇಕು ಮತ್ತೆ ಟ್ರಾಫಿಕ್ ಬೇರೆ. ಹೌದು ಸರ್ ಅದು ನೀವು ಎಷ್ಟು ಟೈಮ್ ತಗೊಳ್ತೀರಾ ಮುಂಬೈ ಟು ಮ್ಯಾಂಗ್ಳೂರಿಗೆ? ಅಂದ್ರೆ ಅದರಲ್ಲಿ ಡಬಲ್ ಡ್ರೈವರ್ ಸರ್. ಓಕೆ ನಾವು ಶಿಫ್ಟ್ ಮಾಡಿ ಡ್ಯೂಟಿ ಮಾಡ್ತಾ ಇದ್ದೇವೆ. ಒಂದ್ಸಲ ನಮ್ಗೆ ಸಿಟಿ ಸಿಗ್ತದೆ, ಒಂದ್ಸಲ ಅವನಿಗೆ ಸಿಟಿ ಸಿಗ್ತದೆ, ಒಂದ್ಸಲ ನೈಟ್ ಡ್ಯೂಟಿ ನಮ್ಗೆ ಸಿಗ್ತದೆ, ಎರಡನೇ ಡ್ರೈವರ್ಗೆ ಒಮ್ಮೆ ನೈಟ್ ಶಿಫ್ಟ್ ಸಿಗ್ತದೆ. ಹಾಗಾಗಿ ಎರಡು ಡಬಲ್ ಡ್ರೈವರ್ ಆಗಿಂದ ಅಷ್ಟೇನು ಗೊತ್ತಾಗಲ್ಲ. ಡ್ಯೂಟಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಮಾಡ್ತಿದ್ದೇವೆ ಸರ್. ಅಡ್ಜಸ್ಟ್ಮೆಂಟ್ ಅಂದ್ರೆ ನಿಮ್ ಅಡ್ಜಸ್ಟ್ಮೆಂಟ್ ಈಗ ನಿಮ್ಗೆ ನಿದ್ದೆ ಬಂದ್ರೆ ಅವರು ಓಡಿಸ್ತಾರೆ, ಅವರು ನನ್ಗೆ ನಿದ್ದೆ ಬಂದ್ರೆ ಅವ್ರು ಓಡಿಸ್ತಾರೆ, ಅವ್ರು ನಿದ್ದೆ ಬಂದ್ರೆ ನಾನು ಓಡಿಸ್ತಾರೆ. ಮತ್ತೆ ನಮ್ದೊಂದು ಶಿಫ್ಟ್ ಡ್ಯೂಟಿ ಅಂತ ಇದೆ, ಡಬಲ್ ಡ್ರೈವರ್ ಅಂದ್ರೆ ಕೂಡಲೇ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ತಿದ್ದೆ. ಹಾಗೆ ಇವಾಗ ಸಹ ಡಬಲ್ ಡ್ರೈವರ್ ಈಗ ತಿರುಪತಿಗೆ ಹೋಗುದು ಗಾಡಿ, ಆಗ ಈಗ ಸಹ ಡಬಲ್ ಡ್ರೈವರ್ ಸರ್. ಮುಂಬೈಗೆ ಸಹ ಡಬಲ್ ಡ್ರೈವರ್ ಸರ್, ಮುಂಬೈಗೆ ಸಹ ಡಬಲ್ ಡ್ರೈವರ್, ಈಗ ಸಹ ನಾವು ಡಬಲ್ ಡ್ರೈವರ್. ಸರ್ ಇದು ಎಲ್ಲಿಗೆ ಹೋಗೋದು ಬಸ್? ಮುಕಾಂಬಿಕಾ ಟ್ರಾವೆಲ್ಸ್ ಸರ್. ಈಗ ನಾನು ಇದರಲ್ಲಿ ಒಂದು 3-4 ವರ್ಷದಿಂದ ಇದ್ದೇನೆ. ಇದು ಉಡುಪಿಯಿಂದ ಮಂಗಳೂರು ಟು ತಿರುಪತಿ ಪ್ಯಾಕೇಜ್ ಗಾಡಿ ಸರ್. ನನಗೆ ಈಗ ತುಂಬಾ ಇಷ್ಟ ಆದ್ರೆ ಪ್ಯಾಕೇಜ್ ಗಾಡಿ ತಿರುಪತಿಗೆ. ಈಗ ತಿರುಪತಿ ಗಾಡಿಯನ್ನು ಸಾಧಾರಣ ನಾನು ಒಂದು 10-11 ವರ್ಷ ಆಗ್ತಾ ಬಂತು ಸರ್. ಪ್ಯಾಕೇಜ್ ಅಲ್ಲೇ ಇದ್ದೇನೆ. ಅದೇ ಒಂದು ಅಂದ್ರೆ 2-3 ಕಂಪನಿ ಆಯ್ತು. ಯಾಕಂದ್ರೆ ಆ ಕಂಪನಿ ಇರುವಾಗ ನಾನು ಡ್ಯೂಟಿ ಮಾಡಿ ಅದು, ಬಟ್ ತಿರುಪತಿ ಬಾಲಾಜಿ ದರ್ಶನನೇ ಮಾಡ್ತಾ ಇದ್ದೇನೆ ಸರ್. ಇದು ಸರ್ವಿಸ್ ಪ್ಯಾಕೇಜ್ ಗಾಡಿ ಸರ್. ಸೋಮವಾರ ಮತ್ತು ಶುಕ್ರವಾರ ಅಂದ್ರೆ ಸೋಮವಾರ ಇಲ್ಲಿ ಬಿಟ್ಟ ಗಾಡಿ ಮಂಗಳವಾರ ತಿರುಪತಿ ಪ್ಯಾಕೇಜ್ ಎಲ್ಲ ಆಲ್ರೆಡಿ ನಮ್ದು ರೂಮ್ ಇದೆ, 3 ಊಟ ಇದೆ, 2 ಬ್ರೇಕ್ಫಾಸ್ಟ್ ಇದೆ, ಎಲ್ಲ ಇದೆ. ಇದರಲ್ಲಿ ಸರ್ವಿಸ್ ಎಲ್ಲ ಒಳ್ಳೆ ಗಾಡಿ, ಎಸಿ ಬಸ್ ಸರ್. ಇದು ಎಸಿ ಬಸ್ ಆಗಿ ಬಾರಿ ಕಂಫರ್ಟೇಬಲ್ ಆಗಿದೆ ಪ್ಯಾಸೆಂಜರ್ ಗೆ. ಇದು ಮತ್ತೆ ರಿಸಾರ್ಟ್ಗೆ ನಿಲ್ಲುವುದು ಸರ್ವಿಸ್ ಒಳ್ಳೆ ಕೊಡ್ತಾ ಇದ್ದೇವೆ ನಾವು. ಹೋಟೆಲ್ ಕೂಡ ಒಳ್ಳೆ ಉಂಟು. ಅದೇ ಡೈಲಿ ಶುಕ್ರವಾರ ಸೋಮವಾರ 2 ಟ್ರಿಪ್ ಇದೆ, ಉಡುಪಿ ಟು ಮಂಗಳೂರು ಟು ತಿರುಪತಿ. ಹಾಗೆ ಸರ್, ಇವಾಗ ಇದು ಐಷರ್ ಗಾಡಿ. ಹೌದು, ಐಷರ್ ಗಾಡಿ ಬಗ್ಗೆ ಹೇಳುದಾದ್ರೆ ಹೇಗೆ ಸರ್? ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ ಓಕೆ, ಪರವಾಗಿಲ್ಲ, ಒಳ್ಳೆ ಕಂಫರ್ಟೇಬಲ್ ಆಗಿದೆ. ಇದು ಸಹ ಈಗ ಐಷರ್ ಗಾಡಿ ವೋಲ್ವೋ ಮರ್ಜಿ ಆಗಿದೆ, ಹಾಗಾಗಿ ಒಳ್ಳೆ ಗಾಡಿ ಇದು. ಇದು ಸಹ ಒಳ್ಳೆ ಗಾಡಿ, ತೊಂದರೆ ಇಲ್ಲ, ಏನ್ ಕಂಫರ್ಟೇಬಲ್ ಆಗಿದೆ. ಸೀಟ್ ಕಂಫರ್ಟೇಬಲ್, ಡ್ರೈವಿಂಗ್ ಕಂಫರ್ಟೇಬಲ್, ಬಸ್ ಕೂಡ ಒಳ್ಳೆ ಕಂಫರ್ಟೇಬಲ್. ಬೆಲೂನ್ ಟೈಪ್ ಇದೆ ಗಾಡಿ. ಓಕೆ, ಪರವಾಗಿಲ್ಲ ಸರ್, ಒಳ್ಳೆ ಗಾಡಿ, ಕಂಪನಿ ಒಳ್ಳೆ ಇದೆ. ಅದು ಬೇರೆ ಪ್ರಕಾಶ್ ಬಾಡಿ ಬಿಲ್ಡ್, ಪ್ರಕಾಶ್ ಕಫೆಲಾ ಬಾಡಿ, ಪ್ರಕಾಶ್ ಕೋಚ್. ಹೇಗೆ ಸರ್ ಡ್ರೈವಿಂಗ್ ಮಾಡ್ಲಿಕ್ಕೆ ಯಾವ್ದು ಒಳ್ಳೇದು ಸರ್? ನಿಮ್ಗೆ ಯಾವ ಬಾಡಿ ಒಳ್ಳೇದು ಸರ್? ಕೆಲವರು ಹೇಳ್ತಾರೆ ಕೆಲವೊಂದು ಬಾಡಿ ನಮ್ಗೆ ರೋಲ್ ಆಗ್ತದೆ ಗಾಡಿ ಎಲ್ಲ. ಹೌದು, ಕೆಲವರಿಗೆ ಅದು ಒಂದೊಂದು ಗಾಡಿ ಮೇಲೆ ಡಿಪೆಂಡ್ ಆಗಿದೆ, ಕಂಪನಿ ಮೇಲೆ ಅಂತಲ್ಲ, ಅದು ಡ್ರೈವಿಂಗ್ ಅಲ್ಲೂ ಇದೆ. ನಾನು ಒಂದು ಹೇಳ್ತೇನೆ, ಎಲ್ಲ ಕಂಪನಿ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ನಾವು ಮಾಡುವ ಡ್ರೈವಿಂಗ್ ಹೇಗೆ ಇದೆ ಅದರ ಮೇಲೆ ಡಿಪೆಂಡ್ ಆಗಿದೆ ಸರ್. ಹಾಗೆ ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಇದೆ ಸರ್. ಇದ್ರ ಪ್ರೈಸ್ ಎಷ್ಟಾಗ್ತದೆ ಒಂದು ಅಂದಾಜಿ ಸರ್? ಇದು ಸಾಧಾರಣ ಒಂದು 60 ಲಕ್ಷ ಒಂದು ಗಾಡಿಗೆ ಆಗ್ತದೆ. ಎಸಿ ಆಗೋ ಎಲ್ಲ ಬಾಡಿ ಆನ್ ದಿ ರೋಡ್ 60-65 ಲಕ್ಷ ಆಗ್ಬಹುದು. ಪ್ರಕಾಶ್ ಕಫೆಲಾ ಕೋಚ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ, ಕಂಫರ್ಟೇಬಲ್ ಸರ್. ಎಸಿ ಎಲ್ಲ ಒಳ್ಳೆ ಇದೆ, ಲೈಟಿಂಗ್ ಮತ್ತೆ ಗಾಡಿ ಕೂಡ ಕಂಫರ್ಟೇಬಲ್ ಆಗಿದೆ. ಸರ್, ಉಡುಪಿಯಲ್ಲಿ ಎಷ್ಟು ಗಂಟೆಗೆ ಬಿಡ್ತೀರಾ ಈಗ? ಸರ್, ನಾವು ಈಗ ಉಡುಪಿಗೆ 1 ಗಂಟೆಗೆ ಬಿಡ್ತಾ ಇದ್ದೇವೆ. ಮಂಗಳೂರಿಗೆ 3 ಗಂಟೆ, 2:45 ಮಂಗಳೂರು ರೀಚ್ ಆಗ್ತೇವೆ. ಮಂಗಳೂರು 3 ಗಂಟೆಗೆ, ನಮ್ಮ ಆಫೀಸಿಂದ 3 ಗಂಟೆಗೆ ಬಿಡ್ತೇವೆ. ನಾಳೆ ಬೆಳಿಗ್ಗೆ ತಿರುಪತಿಗೆ 5 ಗಂಟೆಗೆ ರೀಚ್ ಆಗ್ತೇವೆ ಸರ್. 5 ಗಂಟೆಯಿಂದ ಪ್ಯಾಕೇಜ್ ನಮ್ಮ ಸಿಸ್ಟಮ್ ಗೆ, ನಮ್ಮ ಗೈಡ್ ಎಲ್ಲ ಇದ್ದಾರೆ, ಅವರೆಲ್ಲ ಆ ಸಿಸ್ಟಮ್ ಆಗಿ ಮಾಡಿ ನಾಳ್ದು ಬುಧವಾರ ಮಧ್ಯಾಹ್ನ ನಾವು ಅಲ್ಲಿಂದ ಬಿಡ್ತೇವೆ, ಗುರುವಾರ ವಾಪಸ್ ಇಲ್ಲಿಗೆ ಬರ್ತದೆ. ಹಾಗೆ ಆ ತರ ವಾರದಲ್ಲಿ 2 ಟ್ರಿಪ್, ಸೋಮವಾರ ಮತ್ತೆ ಶುಕ್ರವಾರ ಪ್ಯಾಕೇಜ್ ಸರ್. ಸರ್, ಮುಂಚೆ ಎಲ್ಲ ಜಾಸ್ತಿಯಾಗಿ ಸಿಟ್ಟಿಂಗ್ ಗಾಡಿ ಹೋಗ್ತಾ ಇತ್ತು, ಇವಾಗ ಸ್ಲೀಪರ್ ಗಾಡಿ. ಜನಗಳ ಬೇಡಿಕೆ ಎಲ್ಲ ತುಂಬಾ ಇರುತ್ತಾ? ಹೌದು, ಜನರೇಷನ್ ಚೇಂಜ್ ಆದಾಗೆ ಸರ್. ಮುಂಚೆ ನಾವು ಕನ್ನಡ ಮೀಡಿಯಂ, ಈಗ ಇಂಗ್ಲಿಷ್ ಮೀಡಿಯಂ. ಅದೇ ತರ ಈಗ ಜನರಿಗೆ ಕಂಫರ್ಟೇಬಲ್ ಗೋಸ್ಕರ ಸ್ಲೀಪರ್ ಮಾಡಿದ್ದೇವೆ. ಬಟ್ ಎಸಿ ಕೋಚ್, ಹಾಗಾಗಿ ಕಂಫರ್ಟೇಬಲ್ ಆಗಿದೆ ಸರ್. ಕಂಫರ್ಟೇಬಲ್, ಜನಗಳಿಗೆ ಸ್ವಲ್ಪ ಮಲ್ಕೊಂಡು ಹೋಗುವ ಸ್ವಲ್ಪ ಹೌದು, ಕಂಫರ್ಟೇಬಲ್. ಜನರೇಷನ್ ಚೇಂಜ್ ಆದಾಗೆ ಎಲ್ಲರೂ ಸಹ ಚೇಂಜ್ ಆಗಿರ್ತದೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಹೇಗೆ ಅದೇ ತರ ಈಗ ನಾನ್ ಎಸಿ ಗಾಡಿ ಇತ್ತು, ಸೀಟರ್ ಇತ್ತು. ಅವಾಗ ಆಮೇಲೆ ಎಸಿ, ನಾನ್ ಎಸಿ ಬಂತು, ಈಗ ಎಸಿ. ಸರ್, ನೀವು ಇನ್ನೊಂದು ವಾರದಲ್ಲಿ 2 ಸಲ ನೀವು ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಉಳಿದ ದಿವಸ ನೀವು ಹೇಗೆ ಟೈಮ್ ಕಳಿತೀರಾ? ಮನೆಯಲ್ಲೇ ಇರ್ತೀರಾ? ನಾವು ಮನೆಯಲ್ಲಿ ಇರ್ತೇವೆ, ಬಟ್ ನಮ್ಗೆ ಒಂದು ಗಾಡಿ, ನಮ್ಗೆ ಸ್ವಂತ ಓನ್ ಗಾಡಿ ಇದ್ರೆ ನಾವು ಅದರಲ್ಲಿ ಏನಾದ್ರು ಡ್ಯೂಟಿ ಇದ್ರೆ ಮಾಡ್ತಾರೆ. ಮತ್ತೆ ನಮ್ಮ ಕಂಪನಿಯಲ್ಲಿ ಯಾವ್ದಾದ್ರು ಬಾಂಬೆಗೆ ರೂಟ್ ಗಾಡಿ ಇದೆ, ಬಾಂಬೆ ರೂಟ್ ಗಾಡಿ ಇದೆ ಪಕ್ಕನೆ. ಅದರಲ್ಲಿ ಯಾರೇ ರಜೆ ಬೇಕಾದ್ರೆ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಡ್ಯೂಟಿ. ಆ ತರ ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ, ಸಾವುಕಾರ ಬಿಟ್ಟಾಗುದಿಲ್ಲ. ಯಾವ್ದಾದ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಡ್ಯೂಟಿ ನಮಗೆ ಕೊಡ್ತಾರೆ ಸರ್. ಹಾಗಾಗಿ ಮನೆಯಲ್ಲಿ ಕುತ್ಕೊಳ್ಳೋದು ಏನು ಸಂಭವ ಇಲ್ಲ, ಕೊಡ್ತಾರೆ ಗಾಡಿ, ಡ್ಯೂಟಿ ಕೊಡ್ತಾ ಇರ್ತಾರೆ. ಸರ್, ಮುಕಾಂಬಿಕಾದವ್ರ ಹತ್ರ ಎಷ್ಟು ಗಾಡಿ ಇದೆ ಸರ್? ಸರ್, ಆಲ್ರೆಡಿ ಈಗ ಅವರ ಹತ್ರ 6 ಗಾಡಿ ಇದೆ. 6 ಗಾಡಿ ಕೂಡ ಬೊಂಬೈ ರೂಟ್, ತಿರುಪತಿ, ಮತ್ತೆ ಪ್ಯಾಕೇಜ್ ಅಂದ್ರೆ ಸಪರೇಟ್ ಪ್ಯಾಕೇಜ್ ಬೇಕಿದ್ರೆ ಗಾಡಿ ಇದೆ ನಮ್ಮ ಹತ್ರ. ಸೀಟರ್ ಗಾಡಿ ಇದೆ, ಸ್ಲೀಪರ್ ಗಾಡಿ ಇದೆ. ಯಾರಿಗೆ ಅದು ಬೇಕಿದ್ರೆ, ಈಗ ಫುಲ್ ಪಾರ್ಟಿ ಬೇಕು ನಮ್ಗೆ ಗಾಡಿ ಬೇಕಂದ್ರೆ ಕೊಡ್ತೇವೆ ಸರ್. ಎಸಿ ಇದೆ, ನಾನ್ ಎಸಿ ಗಾಡಿ ಇದೆ ನಮ್ಮ ಹತ್ರ. ಸರ್, ಅವ್ರ ಹೆಸರು ಏನ್ ಸರ್? ನಮ್ದು ಓನರ್ ಸರ್ ರಾಧಾಕೃಷ್ಣ ರೈ ಅಂತ. ಮಂಗಳೂರಿನವರು ಸರ್, ಮಂಗಳೂರಿನವರು. ಸರ್, ಇನ್ನೊಂದೇನಂತ ಹೇಳಿದ್ರೆ, ನೀವು ಇವಾಗ ಹೇಳಿದ್ರಿ ಇನ್ನೊಂದ್ ಕಡೆ ಗಾಡಿ ಇಲ್ಲದ್ರೆ, ಡ್ರೈವರ್ ಇಲ್ಲದ್ರೆ ನಿಮ್ ಕಡೆ ಹಾಕ್ತಾರ ಅಂತ ಹೇಳಿದ್ರಿ. ಅವಾಗ ನಿಮ್ಗೆ ರೂಟ್ ಎಲ್ಲ ಗೊತ್ತಾಗ್ತದೆ? ಹೌದು ಸರ್, ಆಲ್ಮೋಸ್ಟ್ ನಮ್ಗೆ ಗೊತ್ತಿರ್ತದೆ. ಬಟ್ ನಾವೇನಂದ್ರೆ ಗೊತ್ತಿಲ್ಲ ಅಂದ್ರೆ ಸಾವುಕಾರದ ಮೊದಲು ಹೇಳ್ತೇವೆ. ಆ ತರ ಏನಂದ್ರೆ ಇನ್ನೊಂದು ಡ್ರೈವರ್ ಇದ್ದಾರೆ, ಇಲ್ಲ ಅಂದ್ರೆ ಕ್ಲೀನರ್ ನವರು ಇರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಆ ತರ ಅಡ್ಜಸ್ಟ್ ಮಾಡಿ ಹೋಗ್ತೇವೆ ಸರ್.
ಸರ್ ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್ ಉಡುಪಿಯಿಂದ ತಿರುಪತಿಗೆ? ಸಾಧಾರಣ ಅಪ್ ಅಂಡ್ ಡೌನ್ ಒನ್ ಸೈಡ್ 750 ಕಿಲೋಮೀಟರ್ ಸರ್. 750. ಅಪ್ ಅಂಡ್ ಡೌನ್ 1500 ಕಿಲೋಮೀಟರ್ ಆಗ್ತದೆ. ಬ್ಯಾಂಗ್ಳೂರ್ನಿಂದ ಎಷ್ಟು ಕಿಲೋಮೀಟರ್ ಆಗಿದೆ? ಬ್ಯಾಂಗ್ಳೂರಿಂದ ಸಾಧಾರಣ 250 ಕಿಲೋಮೀಟರ್ ಇದೆ ಸರ್. ಬ್ಯಾಂಗ್ಳೂರ್ನಿಂದ 250 ಕಿಲೋಮೀಟರ್ ತಿರುಪತಿಗೆ ಇದೆ ಸರ್. ಓಕೆ ಸರ್, ನಿಮ್ಗೆ ನಿಮ್ ಪ್ರಕಾರ ಡ್ರೈವಿಂಗ್ ಮಾಡ್ಲಿಕ್ಕೆ ನೈಟ್ ಹೊತ್ತು ಒಳ್ಳೇದಾ ಡೇ ಹೊತ್ತು ಒಳ್ಳೇದಾ? ನನ್ನ ಪ್ರಕಾರ ಸರ್ ನನಗೆ ನೈಟ್ ಡ್ಯೂಟಿ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕೆ ಸರ್? ಯಾಕಂದ್ರೆ ಟ್ರಾಫಿಕ್ ಕಡಿಮೆ ಇದೆ, ರಿಸ್ಕ್ ಇಲ್ಲ, ಅಂದ್ರೆ ಸ್ವಲ್ಪ ಖುಷಿ ಆಗ್ತದೆ, ಮತ್ತೆ ಬಿಸಿ ಆಗುದಿಲ್ಲ ನಮ್ಗೆ. ಓಕೆ ಓಕೆ. ಈ ಸೀಸನ್ ಟೈಮ್ ಅಲ್ಲೆಲ್ಲ ಗಾಡಿಯಲ್ಲಿ ಬಿಸಿ ಬಿಸಿ ಆಗ್ತದೆ ಅಂತ ಅದೇನು ಸೀನ್ ಇಲ್ಲ. ನೈಟ್ ಟೈಮ್ ಸ್ವಲ್ಪ ಕೂಲ್ ಆಗಿರ್ತದೆ, ಕಂಫರ್ಟ್, ಮತ್ತೆ ಗಾಡಿಗಳು ಒಳ್ಳೆ ಓಡಿಸ್ಲಿಕ್ಕೆ ಎಲ್ಲ ಖುಷಿ ಆಗ್ತದೆ. ಹಾಗೆ ಸರ್, ಮತ್ತೊಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಸರ್, ಈ ಬಸ್ ಇಷ್ಟೇ ಕಿಲೋಮೀಟರ್ ಅಂತ ಓಡಿಸ್ಲಿಕ್ಕೆ ಉಂಟಾ ಅಥವಾ ಗಾಡಿ ಸ್ಟಾಪ್ ಕೊಡ್ಬೇಕಾ, ಆತರ ಏನಾದ್ರು ಉಂಟಾ? ಬಟ್ ಆತರ ಏನಿಲ್ಲ, ನಾವು ಆದ್ರೆ ಟೀಗೆ ನಿಲ್ಲಿಸ್ತೇವೆ, ಊಟಕ್ಕೆ ನಿಲ್ಲಿಸ್ತೇವೆ. ಆ ಟೈಮಲ್ಲಿ ಒಂದು ಅರ್ಧ ಗಂಟೆ ಗಾಡಿಗೆ ರೆಸ್ಟ್ ಸಿಗ್ತದೆ. ಅದೇ ತರ ನಮ್ಗೆ ಮೈನ್ ನಮ್ಗೆ ಟೈಮಿಂಗ್ ರೀಚಿಂಗ್ ಟೈಮ್, ಆ ಟೈಮಿಗೆ ನಮಗೆ ರೀಚ್ ಆಗಬೇಕಾದ್ರೆ ನಾವು ಸ್ವಲ್ಪ ಫಾಸ್ಟ್ ಮಾಡಿ, ಮತ್ತೆ ಸ್ವಲ್ಪ ಟೈಮ್ ಇದ್ರೆ ನಾವು ರೀಚಾರ್ಜ್ ಮಾಡ್ಲಿಕ್ಕೆ ಯಾರಿಗೆ ಪ್ಯಾಸೆಂಜರ್ಗೆ ಹೇಗೆ ಸವಲತ್ತು ಕೊಡ್ಬೇಕು ಆ ತರ ಅಡ್ಜಸ್ಟ್ ಮಾಡಿ ಹೋಗ್ತೇವೆ ಸರ್. ಸರ್, ಇದು ಲಾಕ್ ಇದೆಯಾ ಗಾಡಿ? ಲಾಕ್ ಇದೆ ಸರ್. 80 ಸ್ಪೀಡ್ ಲಾಸ್ಟ್, ಅದೇ 80 ಲಾಸ್ಟ್. ಅದು ಈಗ ಅಂದ್ರೆ ಎಲ್ಲ BS6 ಗಾಡಿ ಸರ್. ಇದು BS6 ಅಲ್ಲಿ 80ಗೆ ಕ್ಲಾಸ್ ಆಗುತ್ತೆ. ಸರ್, ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಈಗ ಕರೆಕ್ಟ್ ಒಂದೇ ತರ 80ರಲ್ಲಿ ಮಾಡಿದ್ರೆ ಒಂದು 3.7 3.8 ಬರ್ತದೆ ಸರ್. ಸರ್, ಅದು ಎಸಿಗೆ ಮತ್ತೆ ನಾನ್ ಎಸಿಗೆ ವೇರಿಯೇಷನ್ ಆಗ್ತದೆ ಸರ್. ಹೌದು, ನಾನ್ ಎಸಿ ಸ್ವಲ್ಪ ಮೈಲೇಜ್ ಜಾಸ್ತಿ ಬರ್ತದೆ, ಎಸಿಗೆ ಸ್ವಲ್ಪ ಮೈಲೇಜ್ ಕಡಿಮೆ ಬರ್ತದೆ. ಹೌದು ಸರ್, ಹೌದು ಸರ್. ನೀವು ಗಾಡಿ ಸೆಕ್ಷನ್ ಅಲ್ಲೆಲ್ಲ ಎಸಿ ಕಂಟಿನ್ಯೂ ಆನ್ ಇರುತ್ತಾ ಸರ್? ಅದು ತುಂಬಾ ಕೂಲ್ ಆದಂದ್ರೆ ಈ ಗಾಡಿ ಸೆಕ್ಷನ್ ಅಲ್ಲಿ ಕೆಲವರಿಗೆ ವಾಮಿಟಿಂಗ್, ಅದು ಎಸಿ ಬಂದ್ ಮಾಡಿ ಅಂತ ನಾವು ಬಂದ್ ಮಾಡ್ತೇವೆ. ಬಟ್ ನಾವು ಎಸಿ ಸರ್ವಿಸ್ ಅಂದ್ಮೇಲೆ ಬಂದ್ ಮಾಡ್ಲಿಕ್ಕಿಲ್ಲ, ಬಂದ್ ಮಾಡುದಿಲ್ಲ ಸರ್. ಯಾಕಂದ್ರೆ ಕಂಟಿನ್ಯೂ ಇಲ್ಲಿ ಎಸಿ ಆಗಿದೆ, ಕಂಟಿನ್ಯೂ ಅಲ್ಲಿ ತನಕ ಎಂಡಿಂಗ್ ಪಾಯಿಂಟ್ ತನಕ ಎಸಿ ಆಗ್ತವೆ ಸರ್. ಸರ್, ಇದು ಇಂಜಿನ್ ಎಸಿಯಾ ಅಥವಾ ಸಪರೇಟ್ ಇಂಜಿನ್ ಎಸಿ ಸರ್. ಅಂದ್ರೆ ಮುಂಚೆ ಹೌದು, ಕಂಪನಿ ಫಿಟ್ಟಿಂಗ್ ಇಂಜಿನ್ ಎಸಿ ಸಪರೇಟ್ ಅಂತ ಹೇಳಿದ್ರೆ ವೋಲ್ವೋದಲ್ಲಿ ಮಾತ್ರ. ಹೌದು ಸರ್, ಹೌದು ಸರ್. ಹಾಗೆ ಮುಂಚೆ ಕೆಲವರು ಪಿಕಪ್ ಎಲ್ಲ ಸಿಕ್ತಿಲ್ಲ ಅಂತ ಹೇಳ್ತಿದ್ರು ಗಾಡಿ ಸೆಕ್ಷನ್ ಅಲ್ಲೆಲ್ಲ, ಅಂದ್ರೆ ಎಸಿ ಸ್ವಲ್ಪ ಡೌನ್ ಆಗ್ತದೆ. ಹೌದು ಹೌದು, ಎಸಿ ಅನ್ನು ಸ್ವಲ್ಪ ಆಫ್ ಮಾಡಿದ ಇಲ್ಲ ಸೀದಾ ಹೋಗ್ತದೆ, ಪಿಕಪ್ ಎಲ್ಲ ಆಗ್ತದೆ. ಸರ್, ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಏನ್ ಮೆಸೇಜಸ್? ಮದನ್ ಮಣಿಪಾಲ್ ಅವರದ್ದು ವಿಡಿಯೋ ತುಂಬಾ ಖುಷಿ ಆಗ್ತದೆ. ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಬಸ್ನವರಿಗೆ ಮತ್ತು ನಮ್ಗೆ ಪ್ಯಾಕೇಜ್ಗೆ ಎಲ್ಲ. ಇನ್ನೂ ಸಹ ಅವರು ಒಳ್ಳೇದಾಗಬೇಕಂತ ನಾವು ಕೇಳ್ತೇವೆ. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಮದನ್ ಮಣಿಪಾಲ್ ಅವರಿಗೆ. ನಮ್ಮ ದೇವರ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಕೇಳ್ತಾ ಇದ್ದೆ. ಒಳ್ಳೆ ಚಾನಲ್ ಸರ್, ಒಳ್ಳೆ ಚಾನಲ್ ಇವರದ್ದು. ಥ್ಯಾಂಕ್ ಯು ಸರ್. ಓಕೆ.